ರೈತರಿಗೆ ಬೇಸಾಯಕ್ಕೆ ಬೇಕಾದ ಎಲ್ಲ ಸೇವೆಗಳನ್ನು ಕಡಿಮೆ ಬೆಲೆಯಲ್ಲಿ ದೊರೆಯುವಂತೆ ಮಾಡಿ ಆರ್ಥಿಕ ಸಬಲರನ್ನಾಗಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಕೆಎನ್ ರಾಜಣ್ಣ ಹೇಳಿದರು. ತಾಲೂಕಿನ ನಾಗೇನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಭಾನುವಾರ ನಡೆದ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಶತಮಾನೋತ್ಸವ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಸ್ಥಾಪನೆಯಾದ ಸಹಕಾರಿ ಸಂಘಗಳು ಆರಂಭದಿಂದ ಇಲ್ಲಿಯವರೆಗೂ ರೈತರ ಕ್ಷೇಮಾಭಿಲಾಷೆಯನ್ನ ತಮ್ಮ ಗುರಿಯನ್ನಾಗಿಸಿಕೊಂಡು ಬಂದಿವೆ. ರೈತರಿಗೆ ಸಾಲ ಸೌಲಭ್ಯ ಒದಗಿಸುವ ಮೂಲಕ ರೈತರ ಆರ್ಥಿಕ ಜೀವನ ಸುಧಾರಣೆ ಕಾಣುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದೆ. ಶತಮಾನೋತ್ಸವ ಕಂಡ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ದುಡಿದವರನ್ನ ನಾವು ಸದಾಕಾಲ ಸ್ಮರಿಸಬೇಕಿದೆ ಎಂದರು.
Sir, once again. Sir, once again, sir. Yes. Yes, sir. Okay, sir. Okay, sir. Taman. Ada udah naik kan? ಮಾನ್ಯ ಸಚಿವರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ದೀಪ ಬೆಳಗುವ ಮೂಲಕ ಹಾಗೆ ದಯವಿಟ್ಟು ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಈ ಒಂದು ಚಾಲನೆಗೆ ಒಂದು ಪ್ರೋತ್ಸಾಹ ನೀಡೋಣ ನಾವು. ಹಾಗೆ ಉದ್ಘಾಟನೆಗಾಗಿ ಮಾನ್ಯರಿಗೆ ವಿನಂತಿ ಮಾಡ್ತೇವೆ. ಈಗ ರೈತನ ಕೆರೆ ಜಗವೆಲ್ಲ ಸಕ್ಕರೆ ಎನ್ನುವಂತೆ ರೈತರ ಬಾಳು ಹಸನಾಗಲಿ ಎನ್ನುವಂತಹ ಸದುದ್ದೇಶದಿಂದ ಇದೀಗ ಧಾನ್ಯಗಳನ್ನ ಕುಂಭಕ್ಕೆ ಸುರಿಯುವುದರ ಮೂಲಕ ಮಾನ್ಯ ಸಚಿವರು, ಮಾನ್ಯ ಶಾಸಕರು ರೈತರ ಬಾಳು ಹಸನಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಉದ್ಘಾಟಿಸ್ತಾ ಇದ್ದಾರೆ. ನಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋದು. ವಿಶೇಷವನ್ನ ಹಂಪಿ ಟೈಮ್ಸ್ ಪತ್ರಿಕೆ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ. ಅದನ್ನು ಕೂಡ ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯರು ಬಿಡುಗಡೆಗೊಳಿಸಬೇಕಾಗಿ ವಿನಂತಿ ಮಾಡ್ತೇನೆ. ಈ ದಿನ ಮಾನ್ಯ ಸಚಿವ ಸಂಚಿಕೆಯನ್ನ ಬಿಡುಗಡೆಗೊಳಿಸಿದ್ದಾರೆ. ಹಾಗೆ ಮಾನ್ಯ ಶಾಸಕರು ಸಂಚಿಕೆಯನ್ನ ತಮ್ಮ ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಿದ್ದಾರೆ. ಎಲ್ಲ ಗಣ್ಯರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಸನ್ಮಾನ್ಯರೇ, ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದೇ ಒಂದು ನನಗೆ ಸುಮಾರು 2 ತಿಂಗಳು ಮುಂಚೆನೆ ಗವ್ಯಂತವರು ಹೇಳ್ತಾ ಇದ್ರು, ಈಗೇನು ದೀಪಕ್ ಸಿಂಗ್ ಅವರು ಪ್ರಸ್ತಾಪ ಮಾಡಿದ್ರು ಅದೇ ಪ್ರಸ್ತಾಪವನ್ನು ಮಾಡಿದ್ರು. ನಮ್ಮಲ್ಲಿ ಶುಗರ್ ಫ್ಯಾಕ್ಟ್ರಿ ಹಿಂದೆ ಒಂದು ಇತ್ತು, ಅದು ಮುಚ್ಚೋಗ್ಬಿಟ್ಟಿದೆ. ಈಗ ಎಲ್ಲ ಮೈನಿಂಗ್ ಆಕ್ಟಿವಿಟೀಸ್ ಎಲ್ಲ ಸ್ಟಾಪ್ ಆಗಿಬಿಟ್ಟು ನಮ್ಮಲ್ಲಿ ಯಾವುದೇ ಆರ್ಥಿಕ ಚಟುವಟಿಕೆಗಳು ನಡೀತಾ ಇಲ್ಲ. ನಮ್ಮಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಅಗತ್ಯತೆ ಇದೆ. ಯಾವುದಾದ್ರೂ ರೂಪದಲ್ಲಿ ಆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಸುಮಾರು ಬಹಳ ಹಿಂದೆನೇ ನನ್ನ ಗಮನದಲ್ಲಿ ಬಂದಿದ್ದು. ನಾನು ಕೂಡ 2-3 ಸಲಹೆ ಕೊಟ್ಟಿದ್ದೆ, ನೀವೇ ಒಂದು ಮಾಡ್ಬೋದಲ್ಲ, ಏನು ಬೇಕಾದರೂ ನಾವು ಅದಕ್ಕೆ ಬೇಕಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತೇನೆ ಅಂತ ಹೇಳಿದ್ದೆ. ಅವರು ಯಾಕೋ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರು. ಆದ್ದರಿಂದ ಏನೇ ಆಗಲಿ ಈ ಭಾಗದ ಜನರ ಬೇಡಿಕೆ, ಒಂದು ಸಕ್ಕರೆ ಕಾರ್ಖಾನೆಯ ಬೇಡಿಕೆ ಇದೆ. ಆ ಸಕ್ಕರೆ ಕಾರ್ಖಾನೆಯನ್ನು ಖಾಸಗಿ ವಲಯದಲ್ಲಾಗಲಿ ಸಹಕಾರಿ ವಲಯದಲ್ಲಾಗಲಿ ಮುಂದಿನ ದಿನಮಾನಗಳಲ್ಲಿ ಆದಷ್ಟು ಜಾಗೃತೆ ಸಕ್ಕರೆ ಕಾರ್ಖಾನೆಯನ್ನು ಈ ಭಾಗದ ರೈತರ ಅನುಕೂಲಕ್ಕೆ ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ನಾವು ಸಿದ್ಧ ಇದ್ದೇವೆ. ಮಾಡಿನೂ ಕೂಡ ತೋರಿಸ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ನಮ್ಮ ಸರ್ಕಾರ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಇದೆ, ನಾವು ಯಾವಾಗಲೂ ಕೂಡ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ, ರೈತರಿಗೆ ಏನು ಕೊಡುಗೆ ಕೊಡದೇ ಇದ್ರೂ ಕೂಡ ನಾವು ರೈತರ ಮಕ್ಕಳು ಅಂತ ಹೇಳ್ಕೊಳ್ಳೋ ಬಹಳ ಜನ ಇರ್ತಾರೆ. ಆದರೆ ನಿಜವಾದಂತಹ ರೈತರಿಗೆ ಸಾಲ ಮನ್ನಾ ಯೋಜನೆಯಿಂದ ಹಿಡಿದು ಶೂನ್ಯ ಬಡ್ಡಿನಲ್ಲಿ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ಯೋಜನೆ ಪ್ರಾರಂಭ ಮಾಡಿದ್ದ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತಕ್ಕಂಥದ್ದನ್ನು ಯಾರು ಮಾಡಿದ್ದಾರೆ. 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದು ಸಿದ್ದರಾಮಯ್ಯನವರ,
ಮತ್ತೆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷರು ಕೂಡ ಮನ್ನಾ ಮಾಡಿದಂಥದ್ದು. ಮತ್ತೆ ಶೂನ್ಯ ಬಡ್ಡಿಯಲ್ಲಿ ಸಾಲ ಕೊಡ್ತಕ್ಕಂಥದ್ದು 3 ಲಕ್ಷದವರೆಗೆ ಮತ್ತು ಪ್ರಾರಂಭ ಮಾಡಿ ಈಗ 5 ಲಕ್ಷಕ್ಕೂ ಏರಿಕೆ ಆಗಿದೆ. ಬಹಳಷ್ಟು ಜನ ಮುಖಂಡರು ಗಮನಕ್ಕೆ ತಂದಿದೆ, ಸಾಲ ಸೌಲಭ್ಯದ ಮೊತ್ತ ಬಹಳ ಕಡಿಮೆ ಇದೆ, ನಮಗೆ ಸಾಕಾಗ್ತಾ ಇಲ್ಲ, ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಅದ್ರ ಬಗ್ಗೆ ಏನೇ ತೊಂದರೆಗಳಿದ್ರೂ ಕೂಡ ಮುಂದಿನ ತೀರ್ಮಾನಗಳಲ್ಲಿ ಹೆಚ್ಚಿನ ಸಾಲ ಸೌಲಭ್ಯವನ್ನು ನಮ್ಮ ರೈತರಿಗೆ ನಾವು ಕೊಡಲಿಕ್ಕೆ ಸಿದ್ಧ ಇದ್ದೇವೆ. ಅದ್ರ ಬಗ್ಗೆ ನಾವು ಮುಂದೆ ಕಾರ್ಯಕ್ರಮವನ್ನು ರೂಪಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸಿದ ಮಾತನ್ನು ಮುಗಿಸ್ತೇನೆ. ನಮ್ಮ ಯಾರೇ ಒಬ್ಬ ವ್ಯಕ್ತಿ ತಾನು ತಯಾರು ಮಾಡಿದಂತಹ ಪದಾರ್ಥಕ್ಕೆ ಬೆಲೆಯನ್ನ ನಿಗದಿ ಮಾಡಿಕೊಡ್ತಾನೆ. ಆದರೆ ರೈತ ಯಾವ ಉತ್ಪಾದನೆಯನ್ನ ಮಾಡ್ತಾನೆ ಆ ಉತ್ಪಾದನೆಗೆ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥವನು ಕೊಡ್ತಕ್ಕಂಥವನು. ಏನೇ ಉತ್ಪಾದನೆಯನ್ನ ಮಾಡಿದ್ರೂ ಕೂಡ ಅವನ ಉತ್ಪಾದನೆಗೆ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥವ್ರು ಕೊಡ್ತಕ್ಕಂಥವ್ರು. ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ವಿಪರ್ಯಾಸ. ಎಲ್ಲಿನವರೆಗೆ ರೈತ ತಾನು ಉತ್ಪಾದಿತ ವಸ್ತುವಿಗೆ ಅವರೇ ಬೆಲೆಯನ್ನು ನಿಗದಿ ಮಾಡ್ಕೊಳ್ತಾರೆ, ಅಲ್ಲಿನವರೆಗೂ ಕೂಡ ರೈತರು ಆರ್ಥಿಕವಾಗಿ ಸಂಕಷ್ಟದಲ್ಲಿ ನಿಲ್ತಾರೆ ಅಂತಕ್ಕಂಥದ್ದನ್ನು ನಾವ್ಯಾರು ಮರೆಯಬಾರದು. ರೈತ ತನ್ನ ಉತ್ಪಾದಿತ ಪದಾರ್ಥಕ್ಕೆ ತಾನೇ ಬೆಲೆಯನ್ನು ನಿಗದಿ ಮಾಡಿ ಆ ಬೆಲೆಗಿಂತ ಕಡಿಮೆ ಬಂದರೆ ಅವರನ್ನು ಮಾರಾಟ ಮಾಡೋದಿಲ್ಲ ಅಂತಕ್ಕಂಥ ಒಂದು ಆರ್ಥಿಕ ಶಕ್ತಿ ಅವರಲ್ಲಿ ಬರಬೇಕು. ಆ ಶಕ್ತಿಯನ್ನು ತರ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ದಿಶೆಯಲ್ಲಿ ಇವತ್ತು ಗ್ರಾಮೀಣ ಭಾಗದ ರೈತರು ಆರ್ಥಿಕವಾಗಿ ಸದೃಢ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ರೈತರಿಗೆ ಬೇಕಿರ್ತಕ್ಕಂಥ ಸೌಲಭ್ಯಗಳು, ಸಾಲ ಇರ್ಬೋದು, ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಕ್ರಿಮಿನಾಶಕ ಇರ್ಬೋದು, ಈ ಎಲ್ಲ ವಸ್ತುಗಳು ಕೂಡ ಕಡಿಮೆ ದರದಲ್ಲಿ ರೈತರಿಗೆ ನಾವು ಕೊಡುವಂಥ ಒಂದು ಕಾಲ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ರೈತರಿಗೆ ಬೇಕಿರ್ತಕ್ಕಂಥ ವಸ್ತುಗಳಿಗೆ ಅವರ ಒಂದು ಬೇಸಾಯಕ್ಕೆ ಬೇಕಿರ್ತಕ್ಕಂಥ ಏನೆಲ್ಲ ಅವಶ್ಯಕತೆಗಳಿದ್ದಾವೆ ಅವೆಲ್ಲವೂ ಕೂಡ ಕಡಿಮೆ ಬೆಲೆಯಲ್ಲಿ ಅವರಿಗೆ ತಲುಪುವ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಅಗತ್ಯ ಇದೆ. ಹಾಗೆಯೇ ಅವರು ಬೆಳೆದಂತಹ ಫಸಲಿಗೆ ಉತ್ತಮವಾದಂತಹ ನ್ಯಾಯಯುತವಾದಂತಹ ಬೆಲೆ ದೊರಕುವ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಅಗತ್ಯತೆಯೂ ಕೂಡ ಇದೆ. ಅದು ಆದಾಗ ಮಾತ್ರ ರೈತ ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅವರು ಸಾಲದ ಹೊರೆಯಲ್ಲೇ ಇರ್ತಾರೆ. ಪ್ರತಿ ವರ್ಷವೂ ಕೂಡ ಅವರ ಮೇಲೆ ಸಾಲದ ಹೊರೆ, ಅವರ ಮೇಲೆ ಅವರ ಕುಟುಂಬದ ಸದಸ್ಯರ ಮೇಲೆ ಸಾಲದ ಹೊರೆ ನಿರಂತರವಾಗಿ ಹೆಚ್ಚುತ್ತಾ ಹೋಗ್ತದೆ. ಅದನ್ನು ತಪ್ಪಿಸಲಿಕ್ಕೆ ವ್ಯವಸಾಯ ಮಾಡ್ತಕ್ಕಂಥದ್ದು ಕೂಡ ಒಂದು ಆರ್ಥಿಕವಾಗಿ ಲಾಭದಾಯಕ ಆಗಬೇಕು. ಆ ದಿಶೆಯಲ್ಲಿ ನಾವೆಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಅಗತ್ಯತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಈ ಸಂದರ್ಭದಲ್ಲಿ ಮಳೆ ಬಂದರೂ ಕೂಡ ಬುದ್ಧಿಯವರು ಹೇಳಿದಾಗೆ ಅದು ಅಪಶಕನವಲ್ಲ, ಶುಭ ಸೂಚನೆ. ಈ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಮುಂದೆ ರೈತರ ಸೇವೆಯನ್ನು ಮಾಡಿ ಹೆಚ್ಚು ಕೀರ್ತಿಯನ್ನು ಪಡಿಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಭಿಲಾಷೆ. ಆ ದಿಶೆಯಲ್ಲಿ ಇಲ್ಲಿನವರೆಗೂ ಯಾರೆಲ್ಲ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಾರೆ ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸೋಣ. 1924ರಲ್ಲಿ ಅಯ್ಯನಗೌಡರು ಒಬ್ಬ ಮಹಾ ಸಮಾಜಮುಖಿ ಮನುಷ್ಯರು. ಅವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಮಗೆ ಕೊಟ್ಟೋಗಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಕ್ಕಂಥದ್ದು ಬಹಳ ಅತಿ ಅವಶ್ಯ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಅವರ ಪ್ರಾರಂಭದಿಂದಲೂ ಕೂಡ ಇಲ್ಲಿಯವರೆಗೆ ಯಾರೆಲ್ಲ ಈ ಸಂಸ್ಥೆಯ ಅಭ್ಯುದಯಕ್ಕೆ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಬೇಕಾಗ್ತದೆ. ಸನ್ಮಾನ್ಯರ ಎಸ್ ಪಾಟೀಲ್ 1904ರಲ್ಲಿ ಗಡಿಗಿನ ಹಾಡಿನಲ್ಲಿ ಈ ಪತ್ತಿನ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ 1924ರಲ್ಲಿ ಅಯ್ಯನಗೌಡರು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ.
ಅವರೆಲ್ಲರೂ ಕೂಡ ಆಡಳಿತ ಮಂಡಳಿಯಲ್ಲಿ ಉತ್ತಮವಾಗಿ ಸೇವೆಯನ್ನ ರೈತರ ಪರವಾಗಿ ಸಲ್ಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಸಂಸ್ಥೆ ಆರ್ಥಿಕವಾಗಿ ಸದೃಢನೂ ಇದೆ ಮತ್ತೆ ಜನರ ವಿಶ್ವಾಸನೂ ಕೂಡ ಗಳಿಸಿದೆ ಇರ್ತಕ್ಕಂಥದ್ದನ್ನು ನಾವೆಲ್ಲ ಇಲ್ಲಿ ಗಮನಿಸಬಹುದಾಗಿದೆ. ಈ ಭಾಗದ ಎಲ್ಲ ರೈತರ ಏನು ಅವರ ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ಪೂರಕವಾಗಿ ಸ್ಪಂದಿಸ್ತಕ್ಕಂಥ ಕೆಲಸ ಆಗುತ್ತೆ ಇರ್ತಕ್ಕಂಥ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ ಅಂತಿಮವಾಗಿ ಮಾತು ಮುಗಿಸುವ ಮುಂಚೆ ನಾವು ಆಡಳಿತ ಮಂಡಳಿಯವರೇ ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ನಾವು ಇಟ್ಕೋಬಾರ್ದು. ಅವರ ಜೊತೆಯಲ್ಲಿ ಅಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಯವರು ಕೂಡ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದಾಗ ಮಾತ್ರ ರೈತರ ವಿಶ್ವಾಸವನ್ನ ಆ ಸಂಸ್ಥೆಗೆ ತಂದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಅಲ್ಲಿನ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಇಲ್ಲಿವರೆಗೆ ಯಾರೆಲ್ಲ ಅಲ್ಲಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿ ಸಂಘದ ಅಭಿವೃದ್ಧಿಗೆ ಮತ್ತೆ ರೈತರ ವಿಶ್ವಾಸವನ್ನ ಗಳಿಸಲಿಕ್ಕೆ ಕಾರಣೀಭೂತರಾಗಿರ್ತಾರೆ ಆ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನೊಬ್ಬ ಸಹಕಾರಿ ಮಂತ್ರಿಯಾಗಿ ಅವರಿಗೆ ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ನಮ್ಮ ಏನು ಬಳ್ಳಾರಿ ಅಖಂಡ ಜಿಲ್ಲೆ ಏನಿದೆ, ಬಳ್ಳಾರಿ ಅಖಂಡ ಜಿಲ್ಲೆಯ ಎಲ್ಲ ಸಹಕಾರಿಗಳು ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜಿಲ್ಲಾ ಬ್ಯಾಂಕ್ನಲ್ಲೂ ಕೂಡ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಈ ಒಂದು ಸಂಸ್ಥೆಗೂ ಕೂಡ ಸುಮಾರು 5.6 ಕೋಟಿಯಷ್ಟು ಹಣಕಾಸಿನ ವಹಿವಾಟಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಸಹಕಾರಿ ಸಂಸ್ಥೆ ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ಯಾವುದೋ ಒಂದು ಜಾತಿಗೆ ಸೀಮಿತನೂ ಅಲ್ಲ. ಈ ಸಹಕಾರಿ ಆಂದೋಲನ ಇದು ಜಾತಿ ವ್ಯವಸ್ಥೆ ಮತ್ತು ಪಕ್ಷದ ವ್ಯವಸ್ಥೆಯಿಂದ ದೂರ ಇದ್ದು ನಾವು ಜನರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಸಹಕಾರಿ ಆಂದೋಲನದ ತತ್ವ. ನಮ್ಮ ನಿರೂಪಣೆ ಮಾಡ್ತಕ್ಕಂಥ ಮೇಡಮ್ನವರು ಹೇಳ್ತಾ ಇದ್ರು, ಸಹಕಾರಿ ಆಂದೋಲನ ಅಂದ್ರೆ ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಇರ್ತಕ್ಕಂಥ ಒಂದು ಆಂದೋಲನದ ತತ್ವ. ಆ ತತ್ವದ ಹಿನ್ನೆಲೆಯಲ್ಲಿ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಏನು ಸಮಾಜದಲ್ಲಿರ್ತಕ್ಕಂಥ ರೈತರು, ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಸದಸ್ಯರುಗಳು, ಅವರ ಯೋಗಕ್ಷೇಮ, ಅವರನ್ನು ಆರ್ಥಿಕವಾಗಿ ಸದೃಢ ಮಾಡಲಿಕ್ಕೆ ಏನು ಸರ್ಕಾರದ ಸೌಲಭ್ಯಗಳು ಬರ್ತಾರೆ ಆ ಸೌಲಭ್ಯಗಳನ್ನು ಅವರಿಗೆ ಮುಟ್ಟಿಸಲಿಕ್ಕೆ ಅವರು ಕೂಡ ಸಮಾಜದಲ್ಲಿ ಆರ್ಥಿಕವಾಗಿ ಸದೃಢರಾಗಿ ಸ್ವಾಭಿಮಾನದ ಬದುಕನ್ನು ಕೂಡ ರೈತರು ಕಾಣಬೇಕು. ಆ ರೀತಿಯ ಒಂದು ಉದ್ದೇಶವನ್ನು ಇಟ್ಟು ನಮ್ಮ ಆಂದೋಲನದಲ್ಲಿ ನಾವೆಲ್ಲರೂ ಸೇರಿ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಪರಮ ಪೂಜ್ಯ ಸ್ವಾಮೀಜಿಯವರು ಇವತ್ತು ಅವರ ಒಂದು ಜನ್ಮದ ದಿನ. ನಾವೆಲ್ಲರೂ ಏನೋ ಅವ್ರಿಗೆ ಆಶೀರ್ವಾದ ಮಾಡೋಕ್ಕಾಗೋದಿಲ್ಲ, ಆದರೆ ಈ ಜನ್ಮದ ದಿನ ಈ ಸುದಿನದಲ್ಲಿ ಈ ಒಂದು ಉತ್ತಮವಾದ ಪುಣ್ಯದ ಕಾರ್ಯಕ್ರಮದಲ್ಲಿ ಅವರ ಜೊತೆಗೂಡಿ ನಾವೆಲ್ಲ ಭಾಗವಹಿಸಿದ್ದೇವೆ. ನಾವು ನೀವು ಎಲ್ಲರೂ ಕೂಡ ಸೇರಿ ಪರಮಾತ್ಮನಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ, ಬುದ್ಧಿಯವರಿಗೆ ಐಶ್ವರ್ಯ, ಎಲ್ಲ ಕೀರ್ತಿ ಎಲ್ಲವನ್ನೂ ಕೂಡ ಭಗವಂತ ದಯಪಾಲಿಸಲಿ ಸೇರಿ ಎಲ್ಲರ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.